ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಸೊ ಫ್ರೆಂಡ್ಸ್, ನಾನು ಇವತ್ತು ಈ ವಿಡಿಯೋನಲ್ಲಿ ನಿಮಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡಬೇಕಂತ ಇದ್ದೀನಿ. ಸೊ ಅದೇನಪ್ಪ ಅಂದರೆ, ನೀವು ಯಾರಾದರೂ ಹೊಸದಾಗಿ ಫಸ್ಟ್ ಟೈಮ್ ಗಲ್ಫ್ ಕಂಟ್ರಿಗೆ ಬರಬೇಕು ಅಂದ್ಕೊಂಡಿದ್ರೆ ಈ ವಿಡಿಯೋನ ಫುಲ್ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಗಲ್ಫ್ ಕಂಟ್ರಿ ಬರೋಕ್ಕೆ ಮೇನ್ ರೂಟ್ ಅಂದರೆ ಫಸ್ಟ್ ಎಲ್ಲರೂ ಹೋಗೋದು ಏಜೆಂಟ್ ಹತ್ರ. ಇಂಡಿಯಾದಲ್ಲಿ ಗಲ್ಫ್ ವೀಸಾ ಕೊಡಲಿಕ್ಕೆ ತುಂಬ ಜನ ಏಜೆಂಟ್ಗಳಿದ್ದಾರೆ. ಬಟ್ ಅದರಲ್ಲಿ ಎಲ್ಲ ಏಜೆಂಟ್ ಹೀಗೆ ಇರ್ತಾರಂತ ನಾನು ಹೇಳಲ್ಲ ನಿಮಗೆ. ಬಟ್ ಅದರಲ್ಲಿ ಕೆಲವೊಂದು ಜನ ಇದ್ದಾರೆ, ಫೇಕ್ ಪ್ರಾಮಿಸಸ್ ಮಾಡ್ತಾರೆ. ನಿಮಗೆ ಸ್ಯಾಲ್ರಿ ಒಂದು ಹೇಳ್ತಾರೆ, ಬಂದ ತಕ್ಷಣ ಸ್ಯಾಲ್ರಿ ಸಿಗೋದು ಬೇರೆದಾಗುತ್ತೆ. ಇಲ್ಲಿ ಬಂದ ತಕ್ಷಣ ನಿಮ್ಗೆ ಸ್ಯಾಲ್ರಿ ಬೇರೆ ಸಿಗುತ್ತೆ. ನಿಮಗೆ ಅಕೊಮೊಡೇಷನ್ ಪ್ರೊವೈಡ್ ಮಾಡ್ತಾರೆ ಅಂತ ಅಂತಾರೆ. ಬಟ್ ಇಲ್ಲಿ ಬಂದ ತಕ್ಷಣ ಒಂದೊಂದು ಕಡೆ ಅಕೊಮೊಡೇಷನ್ ಇರಲ್ಲ. ಸೊ ಪ್ಲೀಸ್, ನೀವು ಏಜೆಂಟ್ ಥ್ರೂ ಬರಬೇಕು ಅಂದರೆ ಆ ಏಜೆಂಟ್ ಬಗ್ಗೆ ಫುಲ್ ಎಂಕ್ವೈರಿ ಮಾಡಿರಿ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಅವರು ನಿಮ್ಮನ್ನಷ್ಟ ಅಲ್ಲ, ನಿಮ್ಗಿಂತ ಮೊದಲು ಬೇರೆ ಜನರನ್ನು ಕೂಡ ಕಳಿಸಿರ್ತಾರೆ ಗಲ್ಫ್ ಕಂಟ್ರಿಗೆ. ಸೊ ನೀವು ಯಾರನ್ನ ಕಳಿಸಿರ್ತಾರಲ್ಲ ಅವ್ರ ಹತ್ರ ಆ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಳ್ರಿ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಸ್ಕೊಂಡು ಅವ್ರನ್ನ ಎಂಕ್ವೈರ್ ಮಾಡಿರಿ. ಈ ಏಜೆಂಟ್ ಹೇಗಿದ್ದಾನೆ, ಅವನು ಕರೆಕ್ಟ್ ಕೆಲಸ ಮಾಡಿಕೊಡ್ತಾನ, ಮತ್ತು ಅವನು ಹೇಳಿದ್ದು ಟ್ರೂತ್ ಇದೆಯಾ, ನಿಮಗೆ ಏನಾದರೂ ಪ್ರಾಬ್ಲಮ್ ಆಗಿದೆ ಅವನ ಥ್ರೂ ಹೋಗಿ ಅಲ್ಲಿ ಹೋಗಿ ಏನು ಮೋಸ ಆಗಿದೆಯಾ, ಇದು ಅವ್ರ ಅಭಿಪ್ರಾಯ ತಿಳ್ಕೊಳ್ರಿ. ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಆ ಏಜೆಂಟ್ ಥ್ರೂ ಅವ್ರು ಬಂದಿರ್ತಾರೆ ಅಂದಮೇಲೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಸೊ ಅವ್ರ ಹತ್ರ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳಿ ಫಸ್ಟ್. ಮತ್ತು ನೀವು ಯಾವ ಸ್ಪಾನ್ಸರ್ ಹತ್ರ ಜಾಬ್ಗೋಸ್ಕರ ಹೋಗ್ತಿರ್ತಾರಲ್ಲ, ನಿಮ್ಮದು ವೀಸಾ ಬರುತ್ತೆ. ವೀಸಾ ಬಂದ ತಕ್ಷಣ ನಿಮ್ಮದು ಮತ್ತು ಆ ಸ್ಪಾನ್ಸರ್ದು 1-to-1 ಕಾಂಟ್ಯಾಕ್ಟ್ ಆಗಬೇಕು. ಅಂದರೆ 1-to-1 ನೀವು ಮಾತಾಡಬೇಕು ಅವ್ರ ಜೊತೆ. ಹೋಗಿ ವೀಸಾ ಬಂದ ತಕ್ಷಣ ಅವ್ರ ಜೊತೆ ಮಾತಾಡಿಕೊಂಡು ನಿಮ್ಮ ಸ್ಯಾಲ್ರಿ ಎಷ್ಟಿರುತ್ತೆ, ಫುಡ್ ಎಕ್ಸ್ಪೆನ್ಸ್ ಯಾರು ನೋಡ್ಕೊಳ್ತಾರೆ, ನಿಮ್ಮ ಅಕೊಮೊಡೇಷನ್ ಏನಿರುತ್ತೆ, ಡ್ಯೂಟಿ ಅವರ್ಸ್ ಏನಿರುತ್ತೆ, ಇದೆಲ್ಲ ಡೀಟೇಲ್ಸ್ ನೀವು ಸ್ಪಾನ್ಸರ್ ಹತ್ರನೇ ಡೈರೆಕ್ಟ್ 1-to-1 ತಿಳ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸ್ಪಾನ್ಸರ್ ಏಜೆಂಟ್ ಮತ್ತು ಸ್ಪಾನ್ಸರ್ ಮಾತಾಡಿರ್ತಾರೆ. ಸ್ಪಾನ್ಸರ್ ಇದ್ದವನು ಏಜೆಂಟಿಗೆ ಒಂದು ಮಾತು ಹೇಳ್ತಾನೆ, ಏಜೆಂಟು ನಿಮಗೆ ಇನ್ನೊಂದು ಮಾತು ಹೇಳ್ತಾನೆ. ಯಾಕಂದರೆ ಅವನಿಗೆ ಜಲ್ದಿ ಯಾರನ್ನಾರು ಕಳಿಸಿದರೆ ಅವನಿಗೆ ಕಮಿಷನ್ ಸಿಗ್ತಿರುತ್ತೆ. ಒಂದು ನಿಮ್ಮ ಹತ್ರನೂ ಕಮಿಷನ್ ಸಿಗುತ್ತೆ, ಮತ್ತು ಸ್ಪಾನ್ಸರ್ ಹತ್ರನೂ ಕಮಿಷನ್ ಸಿಗುತ್ತೆ. ಮೇನ್ ವೀಸಾ ಬರೋದೆಲ್ಲ ಸ್ಪಾನ್ಸರನ್ನು ನಿಮಗೆ ಪ್ರೊವೈಡ್ ಮಾಡ್ತಿರ್ತಾರೆ. ಸೊ ಫಸ್ಟ್ ಇದನ್ನೆಲ್ಲ ತಿಳ್ಕೊಳ್ರಿ ನೀವು. ಯಾಕಂದರೆ ಒಂದು ಸಲ ನೀವು ಡೈರೆಕ್ಟ್ ಏನೂ ಎಂಕ್ವೈರಿ ಇಲ್ಲದೆ ನೀವು ಬಂದ್ರಂದರೆ ನಿಮಗೆ 2 ವರ್ಷ ತನಕ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮ್ದು ಕಾಂಟ್ರಾಕ್ಟ್ ಇರುತ್ತೆ. ಕಾಂಟ್ರಾಕ್ಟ್ ಮುಗಿಯೋ ತನಕ ನೀವು ಏನೂ ಮಾಡೋಕ್ಕಾಗಲ್ಲ. 2 ವರ್ಷ ಅದೇ ಸ್ಪಾನ್ಸರ್ ಹತ್ರ ನೀವು ಕೆಲಸ ಮಾಡಬೇಕು. ಅವನೇನು ಸ್ಯಾಲ್ರಿ ಕೊಡ್ತಾನೆ ಅದನ್ನು ತೊಗೋಬೇಕಾಗತ್ತೆ. ಸೊ ಬರೋ ಮುಂಚೆ ಸ್ಪಾನ್ಸರ್ ಹತ್ರ ಮಾತಾಡಿಕೊಂಡು ಎಲ್ಲ ಕ್ಲಾರಿಫೈ ಮಾಡಿಕೊಂಡು ಆಮೇಲೆ ಇಲ್ಲಿ ಬರ್ರಿ. ಈ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಅಂತ ಇದ್ದಿದ್ದಕ್ಕೆ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೀನಿ. ನಿಮಗೆ ಈ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ ನನಗೆ ನಿಮಗೆ ಈ ಇನ್ಫಾರ್ಮೇಷನ್ ಹೇಗೆ ಅನಿಸ್ತಂತ. ಮತ್ತು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ನನ್ನ ಸ್ವತಃ ಎಕ್ಸ್ಪೀರಿಯೆನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಳ್ತೀನಿ. ಈ ವಿಡಿಯೋದಲ್ಲಿ ಹೇಳ್ಕೊತ್ಕೊಂಡ್ರೆ ಮತ್ತೆ ವಿಡಿಯೋ ತುಂಬ ಲಾಂಗ್ ಹೋಗುತ್ತೆ. ಸೊ ಅದ್ರ ಸಲುವಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಪ್ಲೀಸ್ ನನ್ನ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮೂಲಕ ತಿಳಿಸ್ಕೊಡ್ರಿ. ನಿಮ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮೂಲಕ ಕೇಳ್ರಿ. ನಾನು ನಿಮ್ಗೆ ಎಲ್ಲರಿಗೂ ಕಮೆಂಟನ್ನು ಆನ್ಸರ್ ಮಾಡ್ತೀನಿ. ಸೊ ಗಾಯ್ಸ್, ಮತ್ತೆ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.